ಎಲ್ಲ ಬ್ರ್ಯಾಂಡೆಡ್ ಬಟ್ಟೆ ತೊಗೊಂಡು ಖುಷಿಯಾಗಿರ್ತಾರೆ. ನಾನು ನೋಡಿ ಚೆನ್ನಾಗಿದ್ದೀರ ಮಾಡ್ರೆ. ನಾವಿವಾಗ ಜಿಂಗಾಲೆ ಜಿಂಗ್ಲಿಕಾ ಜಿಂಗ್ಲಿಕ್ಲಾ. Hello guys, namaskara and welcome back to my YouTube channel. Taking off from where we left off in the last episode. Last episode ಅಲ್ಲಿ ನಾವು ಎಲ್ಲಿ ಹೋಗಿದ್ವಿ ಅಂತಂದರೆ ಟಾಯ್ ಟ್ರೈನಲ್ಲಿ ಕುನ್ನೂರ್ಗೆ ಹೋದ್ವಿ ಆ್ಯಂಡ್ ಅಲ್ಲಿಂದ ನಾವು ಹೋಗಿದ್ವಿ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ಗೆ ಆ್ಯಂಡ್ ಲ್ಯಾಂಪ್ಸ್ ರಾಕ್ ವ್ಯೂ ಪಾಯಿಂಟ್ಗೆ. ಆ್ಯಂಡ್ ಇವಾಗ ನಾವು ನೆಕ್ಸ್ಟ್ ಎಪಿಸೋಡ್ ಅಂದರೆ ಕುನ್ನೂರಲ್ಲಿ ಅದರ್ ಹಾಫ್ ಆಫ್ ದ ಡೇ ಏನು ಮಾಡಿದ್ವಿ ಅಂತ ಈ ವ್ಲಾಗ್ನಲ್ಲಿ ನೋಡೋಣ. ಸೊ ನಾವು ಈ ವ್ಯೂ ಪಾಯಿಂಟ್ನೆಲ್ಲ ನೋಡ್ಕೊಂಡಿದ್ದು ಆದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಟೀ ಪ್ಲಾಂಟೇಷನ್ಗೆ. ಬಿಕಾಸ್ ನಮಗೆ ಟೀ ಪ್ಲಾಂಟೇಷನಲ್ಲಿ ಒಳ್ಳೊಳ್ಳೆ ಫೋಟೋಸ್ ತೊಗೋಬೇಕಾಗಿತ್ತು. ಆ್ಯಂಡ್ ಇಲ್ಲಿನ ಟೀ ಪ್ಲಾಂಟೇಷನ್ನು ಸಖತ್ ವೈಡಾಗಿ ಲ್ಯಾಂಡ್ಸ್ಕೇಪ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಇವಾಗ ಬನ್ನಿ ನೆಕ್ಸ್ಟ್ ಪಾರ್ಟ್ ಆಫ್ ಕುನ್ನೂರ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಫಸ್ಟ್ ಸ್ಟಾಪ್ ಇಸ್ ಟೀ ಪ್ಲಾಂಟೇಷನ್. ಲ್ಯಾಂಪ್ಸ್ ರಾಕ್ನಲ್ಲಿ ಒಂದು ಕಂಟೆಂಟ್ ಶೂಟ್ ಮಾಡಿ ಕಾನ್ಸೆಪ್ಟ್ ವೀಡಿಯೋನ. ಆ್ಯಂಡ್ ಇವಾಗ ಬಂದಿದ್ದೀವಿ ಟೀ ಪ್ಲಾಂಟೇಷನ್ಗೆ. ನಮ್ಮ ಚಿಂದಿ ಚಿತ್ರನ ಅಕ್ಕ ಇಲ್ಲಿ ವೇಷಭೂಷಣ ಆಗ್ತಾರಂತೆ. ಸೊ ಅದನ್ನು ನಾವು ನೋಡೋಕೆ ಬಂದಿದ್ದೀವಿ. ಆ್ಯಂಡ್ ನಾವು ಒಂದು ಒಳ್ಳೊಳ್ಳೆ ಪಿಕ್ಚರ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ನೋಡಿ ವೈನಾಡ್ಗಿಂತ ವೈಡ್ ಎಷ್ಟಾಗಿದೆ ಟೀ ಪ್ಲಾಂಟೇಷನ್ ಇಲ್ಲಿ. ವೈನಾಡಲ್ಲಿ ಇಷ್ಟು ಅಗ್ಲಿಕ್ಕಿರಲಿಲ್ಲ ಅಲ್ವೇನೆ. ನಿಂಗೆ ಊಟಿ ಇಷ್ಟ ಆಯಿತಾ ಕುನ್ನೂರು ಇಷ್ಟ ಆಯಿತಾ ಚೆನ್ನು? ಸೇಮ್ ಆ್ಯಕ್ಚುಲಿ. ಲ್ಯಾಂಡ್ಸ್ಕೇಪ್ ನೋಡಿ ಗೈಸ್ ಹೆಂಗಿದೆ ಇಲ್ಲಿ ಅಂತ, ಸಕ್ಕತ್ತಿದೆ. ಎಲ್ಲಿ ನೋಡಿದ್ರು ಇಷ್ಟು ಗ್ರೀನ್ರಿ, ಎಲ್ಲಿ ನೋಡಿದ್ರು ಇಷ್ಟು ಫಾಗು. ನಂಗೆ ಕುನ್ನೂರು ಇಷ್ಟ ಆಯಿತು. ಅಲ್ಲಿ ನೋಡು ಹಾಕೋದಳು ನಾವು ನೋಡಲೇ ಇಲ್ಲ. ಈಗ ಅಟ್ಯಾಚ್ ಮಾಡು. ಜಿಂಗಾಲೆ ಜಿಂಗ್ಲಿಕಾ ಜಿಂಗ್ಲಿಕ್ಲಾ. ಹಂಗೆ ಕಾಣ್ತಿದ್ದೆ ಸರ್. ಫ್ರಮ್ ದ ಟೈಮ್ ವಿ ಸ್ಟಾರ್ಟೆಡ್ ಪ್ಲಾನಿಂಗ್ ಫಾರ್ ಊಟಿ ಅಲ್ವಾ. ಆ್ಯಂಡ್ ಹೋಗಿದ ಮೇಲೂ ಫಸ್ಟ್ ಥಿಂಗ್ ಸೋನು ಕೇಳ್ತಾ ಇದ್ದಿದ್ದೆ ನಾವು ಯಾವಾಗ ಟೀ ಪ್ಲಾಂಟೇಷನ್ಗೆ ಹೋಗ್ತೀವಿ, ಯಾವಾಗ ಟೀ ಪ್ಲಾಂಟೇಷನ್ಗೆ ಹೋಗ್ತೀವಿ ಅಂತ. ಬಿಕಾಸ್ ಶಿ ವಾಸ್ ಸೋ ಎಕ್ಸೈಟೆಡ್. ಫುಲ್ ಕಂಟೆಂಟ್ ನಿಮಗೆ ಸೋನು ಅಕ್ಕನೇ. ಈ ಕಡೆ ಬಾ. ಸ್ಮೈಲ್ ಮಾಡಿಮ್ಮ, ಸ್ಮೈಲ್. ಅಲ್ಲಿ ಕೆಳಗಡೆ ಇಟ್ಕೋ. ರೆಡಿ, ಸ್ಮೈಲ್ ಇನ್ ಯು ಟೂ ಹ್ಯಾಂಡ್ಸ್ ಲೈಕ್ ದಿಸ್. ಎರಡು ಕೈಲಿ ಇಟ್ಕೊಳ್ಳಿ ಇಲ್ಲೇ. ಕೆಳಗಡೆ ಇಟ್ಕೊಳ್ಳೋ, ಕೆಳಗಡೆ ಆ ಥರ. ರೆಡಿ, ಸ್ಮೈಲ್. ಇವಳು ಖುಷಿ ನೋಡಿ, ವಿಡಿಯೋ ಮಾಡ್ತಾ ಇದೀವಿ ನಾವು. ಬುಟ್ಟಿ ಕೈ ಕಂಗ್ರೆ ಇಟ್ಕೋ. ಬುಟ್ಟಿ ಇಟ್ಕೊಂಡ್ಮೇಲೆ ತೆಗಿ. ಫೋಟೋ ಕ್ಲಿಕ್ ಮಾಡಕ್ಕ ಪ್ಲೀಸ್. ಮಾಡ್ತಾ ಇದ್ದೀನಿ. ಅಲ್ಲ ನೋಡಿದೆ. ಸೋನು ಈ ಥರ ಫೋಟೋಶೂಟ್ ಮಾಡಿಸ್ಕೊಂಡ್ಲು ಅಂತ ಹೇಳಿದ ತಕ್ಷಣ ನನ್ನಮ್ಮ ಆಗಲಿ ನನ್ನ ಚಿಕ್ಕಮ್ಮ ಆಗಲಿ ಫಸ್ಟ್ ಕೇಳಿದ ಕ್ವೆಶನ್ನೇ ನೀವು ಯಾಕೆ ಮಾಡಿಸ್ಕೊಂಡಿಲ್ಲ, ನೀವು ಮಾಡಿಸ್ಕೋಬೇಕಾಗಿತ್ತಾನೆ ಅಂತ. ಬಟ್ ಐ ಆ್ಯಂಡ್ ಚಿನ್ನು ಹ್ಯಾಡ್ ನೋ ಇಂಟ್ರೆಸ್ಟ್ ಇನ್ ಇಟ್. 0.5% ನಮ್ಗೆ ಇಷ್ಟ ಇರಲಿಲ್ಲ ಹಾಕ್ಸ್ಕೊಂಡು ತೆಗೆಸ್ಕೋಬೇಕು ಅಂತ. ಸೊ ವಿ ಸ್ಕಿಪ್ಡ್ ಇಟ್. ಅದಾದಮೇಲೆ ನಾವು ಒಳ್ಳೊಳ್ಳೆ ರೀಲ್ಸ್ ಶೂಟ್ ಮಾಡಿದ್ವಿ ಅಲ್ಲಿ. ಆ್ಯಂಡ್ ಅಮೃತಧಾರೆ ಫಿಲಮ್ನ ನೀವು ನೋಡಿದರೆ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಮೂವಿ ನನಗೆ. ಅದು ಎಷ್ಟು ಸಲ ನಾನು ಆ ಮೂವಿ ನೋಡಿದ್ದೀನೋ ಲೆಕ್ಕನೇ ಇಲ್ಲ. ಆ್ಯಂಡ್ ಅದರದ್ದು ಒಂದು ಡೈಲಾಗು ಸೋನು ಸೇವ್ ಮಾಡಿ ಇಟ್ಕೊಂಡಿದ್ಲು. ದ ಡೈಲಾಗ್ ಗೋಸ್ ಲೈಕ್ ಸುತ್ತಬೇಕು, ಚೆನ್ನಾಗಿ ಸುತ್ತಬೇಕು. ಅದೊಂದು ಡೈಲಾಗ್ ಬರುತ್ತೆ, ದೇಶ ನೋಡಬೇಕು, ಕೋಶ ಓದಬೇಕು, ಆ ಥರ ಎಲ್ಲ. ಸೊ ಅದನ್ನು ಸೋನು ಸೇವ್ ಮಾಡಿ ಇಟ್ಕೊಂಡಿದ್ಲು ಅವಳು ಶೂಟ್ ಮಾಡಬೇಕು ಅಂತ. ಬಟ್ ದೆನ್ ನಾನು ಚಿನ್ನು ಅದನ್ನು ಸ್ಟೀಲ್ ಮಾಡಿಬಿಟ್ವಿ. ಸೊ ಅದನ್ನು ಕದ್ದು ನಾವು ಕೂಡ ಮಾಡಿದ್ವಿ. ನಾವು 3 ಜನನೂ ಡಿಫ್ರೆಂಟ್ ಪ್ಲೇಸಲ್ಲಿ ಮಾಡಿದ್ವಿ. ಆ್ಯಂಡ್ ನಾನು ಒಂದು ಲ್ಯಾಂಡ್ಸ್ಕೇಪಲ್ಲಿ ಚೆನ್ನಾಗಿರೋ ವ್ಯೂ ನಿಮಗೆ ತೋರಿಸೋಣ ಅಂತಂದರೆ ಈ ಮಕ್ಕಳು ಅದು ಎಲ್ಲಿಂದ ಬಂದರು ಅಂತ ಗೊತ್ತಿಲ್ಲ. ಎನಿವೇಸ್ ಆಲ್ರೈಟ್, ಮುಂದಕ್ಕೆ ಹೋಗೋಣ ಅಂತ ನಾನು ನೆಕ್ಸ್ಟ್ ಕ್ಲಿಪ್ಪಿಂಗ್ನಲ್ಲಿ ಒಳ್ಳೆ ಶೂಟ್ ಮಾಡಿದೆ. ಆ್ಯಂಡ್ ದಿಸ್ ಇಸ್ ದ ಲ್ಯಾಂಡ್ಸ್ಕೇಪ್ ಆಫ್ ಊಟಿ ಅಲ್ಲ ಕುನ್ನೂರ್. ವಾಟ್ ಆಮ್ ಐ ಸೇಯಿಂಗ್, ಅಬ್ಸೆನ್ಸ್ ಆಫ್ ಪ್ರೇಯಿಂಗ್ ಗೈಸ್, ಸಾರಿ. ಅಲ್ಲಿಂದ ನಾವು ಹೋಗಿದ್ದೆ ಮೋಡೀಸ್ಗೆ. ಸೊ ಈ ಒಂದು ಮೋಡೀಸ್ ಪ್ಲೇಸ್ನ ನಾನು ತುಂಬ ರೀಲ್ಸಲ್ಲಿ ನೋಡಿದೆ. ಆ್ಯಂಡ್ ಇಲ್ಲಿನ ಟ್ರಿಪಲ್ ಚಾಕ್ಲೇಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ನಾನು ಬರೀ ಟ್ರಿಪಲ್ ಚಾಕ್ಲೇಟ್ ತಿನ್ನೋಣ ಅಂತ ಹೋದೆ. ಬಟ್ ಅಲ್ಲಿ ನೋಡಿದ್ರೆ ಅಂತೂ ಶುಗರ್ ರಶ್ ಅಂದ್ಕೊಳ್ಳಿ. ನೋಡಿದ ತಕ್ಷಣ ಎಂತೆಂಥ ಸ್ವೀಟ್ ಇತ್ತು ಯಪ್ಪ, ಯು ಕ್ಯಾನ್ ನಾಟ್ ಈವನ್ ಇಮ್ಯಾಜಿನ್ ಅಷ್ಟು ಟೈಪ್ಸ್ ಆಫ್ ಡೆಸರ್ಟ್ಸ್ ಇರುತ್ತೆ ಅಂತ. ಅಷ್ಟು ಡೆಸರ್ಟ್ಸ್ ಇತ್ತು. ಬಟ್ ನಾನು ಬಂದಿದ್ದು ಟ್ರೈ ಮಾಡೋಕ್ಕೆ ಟ್ರಿಪಲ್ ಚಾಕ್ಲೇಟ್ನ. ಅಲ್ಲಿ ಹೋಗಿ 3 ಜನದ ಕತೆ ಕೇಳಿ 3 ಸೆಕ್ಷನಲ್ಲೂ ಕೇಳಿದ ಮೇಲೆ ನಮ್ಗೆ ಗೊತ್ತಾಯಿತು ಎಕ್ಸಿಟಲ್ಲಿರೋ ಎಂಟ್ರೆನ್ಸ್ ಫಸ್ಟ್ ರೈಟಲ್ಲೇ ಇದೆ ಅಂತ. ಆ್ಯಂಡ್ ಇದ್ದೇ ನೋಡಿ ಟ್ರಿಪಲ್ ಚಾಕ್ಲೇಟ್. ಆ ಬ್ರೌನಿನ 10 ಸೆಕೆಂಡ್ಸ್ ಮೈಕ್ರೋವೇವ್ ಮಾಡಿ ಅದ್ರ ಮೇಲೆ ಹಾಟ್ ಚಾಕ್ಲೇಟ್ ಹಾಕಿ ಆಮೇಲೆ ಕಲರ್ ಚಾಕ್ಲೇಟ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿ ಕೊಡ್ತಾರೆ. ಡ್ರೂಲ್ ವರ್ತಿ, ನೋಡೋಕ್ಕೇನೆ ಡ್ರೂಲ್ ವರ್ತಿ. ಇವಾಗ ಟೇಸ್ಟ್ ಮಾಡಿ ನೋಡೋಣ ಬನ್ನಿ.
ಚೆನ್ನಾಗಿದ್ದೀರಾ ಮಾಡ್ರೆ. ಸೊ ನಾವಿವಾಗ ಬಂದಿದ್ದೀವಿ ಮೋಡೀಸ್ ಚಾಕ್ಲೇಟ್ಗೆ. ನನ್ನ ಬ್ಲಾಗರ್ ಫ್ರೆಂಡ್ ಒಬ್ಬರಿಂದ ಚಿಲ್ನನ್ ಲೈಫ್ ಅವರೇ ಇದನ್ನು ಸಜೆಸ್ಟ್ ಮಾಡಿದ್ದು, ತುಂಬ ಚೆನ್ನಾಗಿರುತ್ತೆ ಅಂತ. ನಾನು ಮೊದಲೇ ಚಾಕ್ಲೇಟ್ ಪ್ರೇಮಿ. ಫಸ್ಟ್ ಎದ್ಕೋ. ಬಿಸಿ ಬಿಸಿ ನೋಡ್ಕೊಂಡು ಚಾಕ್ಲೇಟ್ ಲವರ್. ಇರು ಚಾಕ್ಲೇಟ್ ಆಗೋದು. ಸರ್ ಟ್ರೈ ಮಾಡಿ ಚೂರು. ಸ್ಪೂನ್ ಇದೆ. ಅಳಿಸ್ತಾ ಇದ್ದೀನಿ ಹೋಗ್ಬೇಕಂತ. ಜಾಸ್ತಿ ನೀವೇನು ಬಿಂದು ಡ್ರೈವರ್ ಸರ್ಗೆ ಈ ರೇಂಜಿಗೆ ಟಾರ್ಚರ್ ಕೊಟ್ಟಿದ್ದೀರಾ ಅಂತ ಕೇಳಬೇಡಿ. ಹಿ ವಾಸ್ ಜಸ್ಟ್ ಕಿಡ್ಡಿಂಗ್ ಅಷ್ಟೇ, ಸುಮ್ಮನೆ ತಮಾಷೆ ಮಾಡ್ತಾಯಿದ್ರು. ಆ್ಯಂಡ್ ನಾವಿವಾಗ ನೆಕ್ಸ್ಟು ಟ್ರೈ ಮಾಡ್ತಾ ಇರೋದು ಸ್ಟ್ರಾಬೆರಿ ಚಾಕ್ಲೇಟ್. ಐ ವಾಸ್ ವೆರಿ ಸ್ಕೆಪ್ಟಿಕಲ್ ಅಬೌಟ್ ಇಟ್ ಬಿಕಾಸ್ ನಾನು ಡೈರಿ ಮಿಲ್ಕ್ ಬಿಟ್ಟು ಬೇರೆ ಚಾಕ್ಲೇಟ್ಸ್ ಜೊತೆ ಟ್ರೈ ಮಾಡಿದ್ದೀನಿ, ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬಟ್ ಲೆಟ್ಸ್ ಸಿ ಹೌ ದಿಸ್ ವಿಲ್ ಬಿ ಅಂತ. ಸಖತ್ತಾಗಿದೆ. ಇಫ್ ಯು ಆರ್ ಅ ಚಾಕ್ಲೇಟ್ ಲವರ್ ಅಲ್ಲ, ನೀವೇನಾದರೂ ಊಟಿಗೆ ಬಂದರೆ ಪ್ಲೀಸ್ ಈ ಜಾಗಕ್ಕೆ ಬನ್ನಿ. ಟ್ರಿಪಲ್ ಚಾಕ್ಲೇಟ್ ನಾವು ಟ್ರೈ ಮಾಡಿದ್ವಲ್ಲ, ಔಟ್ ಆಫ್ ದ ವರ್ಲ್ಡ್ ಸಕ್ಕತ್ತಾಗಿತ್ತು. ಇವಾಗ ಸ್ಟ್ರಾಬೆರಿ ಆ್ಯಂಡ್ ಚಾಕ್ಲೇಟ್ ಏನು ಹೊಸದಾಗಿ ಟ್ರೆಂಡಿಂಗ್ ಅದಿದೆ, ಅದನ್ನು ಟ್ರೈ ಮಾಡ್ತಾಯಿದ್ದೀನಿ. ನಾನೇ ಮಾಡ್ತಾಯಿದ್ದೀನಿ ಅಷ್ಟು. ಬಾರೆ ಸತ್ತಿ ನೆಕ್ಸ್ಟ್ ಟ್ರೈ ಮಾಡುವಂತೆ. ನೀನು ಇಟ್ಕೊ ಅಂತಿರು, ನಾನು ಬಾಯಿ ಹಾಕೊಬಿಡ್ತೀನಿ. ಹೆಂಗಿದೆ? ನೆಕ್ಸ್ಟ್ ನಾವೇ ಚಿನ್ನು ನೀನು ತಿನ್ನು. ಹೆವೆನ್ಲಿ. ಸ್ಟ್ರಾಬೆರಿ ಇಷ್ಟ. ತಿನ್ನೆ, ಸುಮ್ಮನೆ ಟ್ರೈ ಮಾಡು. ಚೆನ್ನಾಗಿ ತಿನ್ನು. ಕೋಟಿಂಗ್ ಆಗೈತೆ ಅದಕ್ಕೆ. ಅರ್ಧ ಪೀಸೆ ಅದು ತಿನ್ನು. ಇವಳಿಗೆ ಸ್ಟ್ರಾಬೆರಿ ಇಷ್ಟ ಆಗಂತೆ. ಎಂತೊಳಗೈಸಿ ಇವಳು. ಚೆನ್ನಾಯ್ತಾನೆ? ಚೆನ್ನಾಯ್ತಲ್ಲ? ಸಕ್ಕತ್ತಾಗಿದೆ. ಎಲ್ಲ ಬ್ರ್ಯಾಂಡೆಡ್ ಬಟ್ಟೆ ತೊಗೊಂಡು ಖುಷಿಯಾಗಿರ್ತಾರೆ. ನಾನು ನೋಡಿ ಮೋಡೀಸಲ್ಲಿ ಚಾಕ್ಲೇಟ್ ಶಾಪಿಂಗ್ ಮಾಡಿ ಖುಷಿಯಾಗಿದ್ದೀನಿ. ಸಖತ್ತಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ನಾವೊಂದು 15 to 20 ಮಿನಿಟ್ಸ್ ಮೋಡೀಸ್ನಲ್ಲಿ ಸ್ಪೆಂಡ್ ಮಾಡಿರ್ತೀವಿ. ಆ್ಯಂಡ್ ಇಟ್ ವಾಸ್ ಲಿಟ್ರಲಿ ಲೈಕ್ ನಾವು ಯಾವುದೋ ಸ್ವರ್ಗದಲ್ಲಿದ್ದೀವಿ ಅಂತ. ಎಸ್ಪೆಷಲಿ ಚಾಕ್ಲೇಟ್ ಲವರ್ಸ್ಗೆ ಇಟ್ಸ್ ಅ ಹೆವೆನ್. ನೀವೇನಾದರೂ ಕುನ್ನೂರ್ಗೆ ಹೋದರೆ ಟ್ರೈ ಮಾಡಿ ನೋಡಿ. ನಮಗೆ ಗೊತ್ತಿರಲಿಲ್ಲ ಊಟಿನಲ್ಲೂ ಇದೆ ಅಂತ. ಊಟಿ ಮಾರ್ಕೆಟಲ್ಲೂ ಇತ್ತು, ಅದು ನಮಗೆ ನೆಕ್ಸ್ಟ್ ಡೇ ಗೊತ್ತಾಯಿತು. ಬಟ್ ಎನಿವೇಸ್ ಇಲ್ಲ, ಈವ್ನಿಂಗ್ ಗೊತ್ತಾಯಿತು. ಬಟ್ ಎನಿವೇಸ್ ನಾವು ತಿಂದಿದ್ದು ಚಾಕ್ಲೇಟು ಸ್ವರ್ಗ ಥರ ಇತ್ತು. ರಶ್ಮಿ, ನೀವೇನಾದರೂ ಚಾಕ್ಲೇಟ್ ಲವರ್ ಆಗಿದ್ದರೆ ಇಲ್ಲಿ ಬಂದು ನೀವು ಚಾಕ್ಲೇಟ್ ತಿಂದರೆ ಕಳ್ದೋಗ್ಬಿಡ್ತೀರಾ ಲಿಟ್ರಲಿ. ಅಲ್ವಾ ಚಿನ್ನು? ಸಕ್ಕತ್ತಾಗಿತ್ತು. ಸ್ಟ್ರಾಬೆರಿ ಚಾಕ್ಲೇಟು ಹೋಮ್ ಗ್ರೋನ್ ಅಂತೆ ಅವ್ರದ್ದೇ. ಅವರು ಏನು ಮಾಡೀಸ್ ಅಂತಲೂ ಕರೀತಾರೆ. ನಾವು ಮೋಡೀಸ್ ಅಂದ್ವಿ. ಬಟ್ ಯಾ ವಾಟ್ ಎವರ್, ದ ಚಾಕ್ಲೇಟ್ ಈಸ್ ಅಮೇಝಿಂಗ್. ಕುನ್ನೂರ್ ಎಲ್ಲಿಂದ ನಾವು ಹೋಗಿದ್ದು? ಕುನ್ನೂರಿಂದ ಅಲ್ಲ, ಲ್ಯಾಂಪ್ ರಾಕ್ ಇಂದ ಒಂದು 5 ಮಿನಿಟ್ಸ್ ಅಷ್ಟೇ ಇರೋದು. ನೀವು ಅಫ್ಕೋರ್ಸ್ ಅಲ್ಲಿ ಸೈಟ್ ಸೀಯಿಂಗ್ ಎಲ್ಲ ಬರ್ತೀರಾ, ಅಲ್ಲಿ ನೋಡಿದ್ರೆ ಅಲ್ಲಿ ಹೋಗಿ ಸೂಪರ್ ಆಗಿತ್ತು. ಹೆಂಗಿತ್ತು ಸೋನು ಚಾಕ್ಲೇಟ್ ಅದು ಬಿಸಿ ಸಕ್ಕತ್ತಾಗಿತ್ತು, ಚಳಿಗೂ ಅದಕ್ಕೂ. ಆ್ಯಂಡ್ ಇವಾಗ ನಾವು ವಾಪಸ್ ಬಂದಿದ್ದೀವಿ ಎಲ್ಲಿಗೂ ನೋಡಿ ಶ್ರೀ ರಾಮಚಂದ್ರ ಲಂಚ್ ಹೋಮ್ಗೆ. ಬಿಕಾಸ್ ಊಟ ಮಾಡೋಕ್ಕೆ ಊಟ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮೀಲ್ಸ್ ತೊಗೊಂಡ್ವಿ. ಸೌತ್ ಇಂಡಿಯನ್. ಅನ್ನ, ಬೇಳೆ ಸಾರು, ರಸಮು, ಮೊಸರು, ಮಜ್ಜಿಗೆ. ಡೈಲಿ ಒಂದ್ಸಲಿ ಅದು ಅನ್ನ ತಿಂತೀವಿ. ಅದು ಹೊರಗಡೆ ಬಂದು ಅನ್ನ ಒಂಥರ ಆಗುತ್ತೆ. ಅದಕ್ಕೆ ಇವಾಗ ನಾವು ವಾಪಸ್ ಊಟಿಗೆ ಹೋಗ್ತೀವಿ. ಅಲ್ಲಿ ಬೊಟಾನಿಕಲ್ ಗಾರ್ಡನ್ಗೆ ಹೋಗ್ತೀವಿ. ಸೊ ಲೆಟ್ಸ್ ಗೋ. ಉದ್ದ ದಾರಿಗೆ ಒಂದು ನಿದ್ದೆ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ನಾವು ಒಂದು
ಪ್ರ್ಯಾಂಕ್ ಪ್ಲ್ಯಾನ್ ಮಾಡಿದ್ವಿ ಸೋನು ಮೇಲೆ. ಒಂದು ಹಾವಿತ್ತು, ಪ್ಲಾಸ್ಟಿಕ್ ಹಾವು ಡ್ರೈವರ್ ಸರ್ ಹತ್ರ. ಸೊ ಅದನ್ನ ಇಟ್ಕೊಂಡು ಪ್ರ್ಯಾಂಕ್ ಮಾಡೋಣ ಅಂತ. ಬಟ್ ಏನಂದರೆ ಸಾಂಗ್ ಓಡ್ತಾ ಇದೆ ಬ್ಯಾಕ್ಗ್ರೌಂಡ್ನಲ್ಲಿ. ಇವಾಗ ನನಗೆ ಅದು ರಿಯಲೈಸ್ ಆಯಿತು. ಸೊ ಐ ಹ್ಯಾಡ್ ಟು ಗಿವ್ ಅ ವಾಯ್ಸ್ ಓವರ್ ಇಲ್ಲಿ. ನಾನು ಹೆದರ್ಕೊಳ್ಳೋಷ್ಟು ರೇಂಜಿಗೆ ಸೋನು ಹೆದರ್ಲಿಲ್ಲ. ಇದಾದಮೇಲೆ ಸೋನು ನನ್ನ ಮೇಲೆ ಹಾಕಿದ್ಲು. ನಾನು ಹೆಂಗೆ ಕಿರ್ಚಿದ್ದೀನಿ ಅಂತಂದರೆ ಡ್ರೈವರ್ ಸರ್ ಲಿಟ್ರಲಿ ಅವ್ರು ಸ್ಟೇರಿಂಗಿಂದ ಬೆಚ್ಚಿ ಬಿದ್ದುಬಿಟ್ರು. ಅಷ್ಟು ರೇಂಜಿಗೆ ಕಿರ್ಚಿದ್ದೀನಿ. ಅದಾದಮೇಲೆ ಅವ್ರು ಅಲ್ಲೇ ಒಂದು ವ್ಯೂ ಪಾಯಿಂಟ್ ಹತ್ರ ನಿಲ್ಲಿಸ್ತೀನಿ ಅಂತ ನಿಲ್ಲಿಸಿದ್ರು. ಸ್ಲೋ ಮಾಡಿದ್ರು, ಗಾಡಿನ ಸ್ಲೋ ಮಾಡಿ ಸ್ಟಾಪ್ ಮಾಡೋಕ್ಕೆ ಹೋದ್ರು. ಆ ಗ್ಯಾಪಲ್ಲಿ ಸೋನು ನನ್ನ ಮೇಲೆ ಹಾಕಿದ್ಲು. ನಾನು ಕಿರ್ಚಿ ಅವ್ರು. ನಾವಿವಾಗ ಬಂದಿದ್ದೀವಿ ಲಾಲ್ಬಾಗ್ ಬೊಟನಿಕಲ್ ಗಾರ್ಡನ್ ಥರಾನೇ, ಬಟ್ ಏನಿದು ಕರ್ನಾಟಕ ಬೊಟನಿಕಲ್ ಗಾರ್ಡನ್ ಅಂತೆ. ಊಟಿ ಟೂರಿಸ್ಟ್ ಎಲ್ಲ ಕಡೆ ನಾವು 10-20 ರೂಪಾಯಿ ಪೇ ಮಾಡ್ತಾ ಇದ್ದೀವಿ. ಕರ್ನಾಟಕ ಅಂತ ಹೆಸರು ಬಂದ ತಕ್ಷಣ 100 ರೂಪಾಯಿ ಪೇ ಮಾಡ್ತಾ ಇದ್ದೀವಿ. ನೋ ಕಮೆಂಟ್ಸ್. ಬಟ್ ನಮ್ಮ ಹತ್ರ ಬರೀ 200 ರೂಪಾಯಿ ಇದೆ. ಇನ್ನು ಮಿಕ್ಕಿದ್ದು ಡ್ರೈವರ್ ಸರ್ ಹತ್ರ ಇದೆಯಾ ಕೇಳಬೇಕು. ಅವ್ರಿಗೆ ವೆಯ್ಟ್ ಮಾಡ್ಕೊಂಡು ಇಲ್ಲೇ ನಿಂತಿದ್ದೀವಿ ನಾವು. ಒಂದು ರೌಂಡ್ ನಿದ್ದೆ ಮಾಡಿದ್ದಿಲ್ಲ ನೋಡಿ. ಅಕ್ಕ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ, ಅವಳು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. ಫೋಟೋ ಎಡಿಟ್ ಮಾಡ್ಕೊಂಡು ಗೊತ್ತಿರ್ತಾಳೆ. ಅದಾದಮೇಲೆ ಇಡೀ ರಾತ್ರಿ ಫೋಟೋ ಕಮೆಂಟ್ಸ್ ನೋಡಿಕೊಂಡು ಕಮೆಂಟ್ಸ್ ನಾನು ಅಕ್ಕನ ಹತ್ರ ಬೆಳಿಗ್ಗೆ ಎಷ್ಟೊತ್ತಿಗೆ ನಾನು 6 ಡೈಲಿ ಹೇಳೋದು ಅಭ್ಯಾಸ. ಸರಿ, ಎದ್ಬಿಟ್ಟು ಏನ್ ಮಾಡಿದೆ? ಗೀಸರ್ ಆನ್ ಮಾಡ್ದ? ಗೀಸರ್ ಆನ್ ಮಾಡಿಲ್ಲ. ಮತ್ತೆ ತಿರ್ಗಾ ಸುಮ್ಮನೆ ನೀವೆಲ್ಲ ಮಲಗಿದ್ರಲ್ಲ, ಅದಕ್ಕೆ ನಾನು ಮಲಗಿದೆ. ಮಲಗಿರ್ಲಿಲ್ಲ ನೀನು? ಫೋನ್ ನೋಡ್ಕೊಂಡು ಫೋಟೋ ನೈಟು 12:30 1 ಗಂಟೆವರೆಗೂ ಮೂವಿ ನೋಡ್ಬೋದು. ನಾನು ಒಂದ್ 2 ಅವರ್ ಫೋನ್ ನೋಡಿದ್ರೆ ಅವ್ರಿಗೆ ಸಂಕಟ, ಕಷ್ಟ, ಹೊಟ್ಟೆಲಿ ಏನೋ ಬೆಂಕಿ ಇಟ್ಟಾಗುತ್ತೆ. ಸಾಕು ಬಿಡಿ ಬಾಯ್. ಆ್ಯಂಡ್ ದಿಸ್ ಇಸ್ ಹೌ ದ ಎಂಟ್ರೆನ್ಸ್ ಆಫ್ ಬೊಟನಿಕಲ್ ಗಾರ್ಡನ್ ಲುಕ್ಸ್. ಫಸ್ಟು ನೋಡಿದ ತಕ್ಷಣ ನನಗೆ ಅನಿಸಿದ್ದೇನೆ ಕಬ್ಬನ್ ಪಾರ್ಕ್ ಆನ್ ವೀಕೆಂಡ್ಸ್ ಅಂತ. ಯಾಕಂದರೆ ಎಷ್ಟೊಂದು ಫ್ಯಾಮಿಲೀಸ್ ಫ್ರೆಂಡ್ಸ್ ಎಲ್ಲ ಅಲ್ಲಿ ಕೂತ್ಕೊಂಡು ಚಿಲ್ ಮಾಡ್ತಾಯಿದ್ರು. ನಿಮಗೂ ಹಾಗೆ ಅನ್ನಿಸ್ತಾ ಇಲ್ವಾ? ಇವಾಗ ತಾನೇ ಬೊಟನಿಕಲ್ ಗಾರ್ಡನ್ ಒಳಗಡೆ ಎಂಟರ್ ಆಗಿದ್ದೀವಿ. ಬಟ್ ಪ್ರಿಟಿ ಮಚ್ ಲುಕ್ಸ್ ಲೈಕ್ ಮಿನಿ ಕಬ್ಬನ್ ಪಾರ್ಕ್. ಎಲ್ಲರೂ ಅಲ್ಲಿ ಕೂತ್ಕೊಂಡು ಮಲ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾಯಿದ್ದಾರೆ. ನೋಡೋಣ ಇನ್ನು ಮುಂದೆ ಹೋಗಿ ಏನಿದೆ ಅಂತ. ಚಳಿ ಆಗ್ತಾಯಿದೆ. ನಾನು ಬೇರೆ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಕಾಲೆಲ್ಲ ಗಡಗಡ ಅಂತ ಇದೆ, ಕೈಯೆಲ್ಲ ಗಡಗಡ ಅಂತ ಇದೆ, ಫೇಸ್ ಎಲ್ಲ ಗಡಗಡ ಅಂತ ಇದೆ. ಇಲ್ಲಿ ನೋಡಿ, ನಾವು ತೊಗೊಬರ್ಬೇಕಾಗಿತ್ತು, ಕಾರಲ್ಲೇ ಇತ್ತು, ಬಿಟ್ಟು ಬಂದ್ವಿ. ನಾನು ಸೋನು ನೋಡ್ಕೊಳ್ಳಿ ಅಂತ ಇರ್ತೀನಿ ಸ್ವಲ್ಪ ಹೊತ್ತಲ್ಲಿ. ಆ್ಯಂಡ್ ಒಳಗಡೆ ಹೋದರೆ ಒಂದು ವೈಟ್ ಹೌಸ್ ಥರ ಮಾಡಿದರು. ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲವರ್ಸ್ ಇತ್ತು. ತುಂಬಾ ಬ್ಯೂಟಿಫುಲ್ ಆಗಿತ್ತು ನೋಡೋಕ್ಕೆ. ಇಷ್ಟೊಂದು ಟೈಪ್ಸ್ ಆಫ್ ಫ್ಲವರ್ಸ್ನ ನಾನು ಇಲ್ಲೇ ನೋಡಿದ್ದು ಅನಿಸುತ್ತೆ. ಕ್ಯಾಕ್ಟಸ್ ಫ್ಯಾಮಿಲಿ ಇತ್ತು, ಎಷ್ಟೊಂದು ಲಿಲ್ಲಿ ಫ್ಲವರ್ಸ್ ಫ್ಯಾಮಿಲಿ ಇತ್ತು, ಎಷ್ಟೊಂದೆಲ್ಲ ಫ್ಲವರ್ಸ್ ಇತ್ತು. ಆ್ಯಂಡ್ ನಾವಲ್ಲಿ ಒಂದು ಬೆಸ್ಟೀಸ್ನ ನೀವು ಅದು ಯಾರು ಅಂತ ಮೀಟ್ ಮಾಡಬೇಕು. ಕ್ಯೂಟೆಸ್ಟ್ ವಿಡಿಯೋ ಆಫ್ ದ ಡೇ. ಫೋಟೋಗ್ರಾಫರ್ ಚಿನ್ನು. ಫ್ಯೂಚರ್ ನಾನು ಚಿನ್ನು ಸೋನು ಇದು. ಹೌದು, ಸೋ ಕ್ಯೂಟ್ ಅಲ್ಲ. ಸೀಮ್ಸ್ ಲೈಕ್ ಅವರು ಬೆಸ್ಟ್ ಫ್ರೆಂಡ್ಸ್ ಅನ್ಸುತ್ತೆ. ತುಂಬ ಕ್ಯೂಟಾಗಿದ್ದರು. ಅವ್ರು ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಕೆ ನೀವು ಪ್ಲೀಸ್ ಕ್ಲಿಕ್ ಅ ಪಿಕ್ಚರ್ ಅಂತಂದರು. ನಾವು ಫೋಟೋ ಕ್ಲಿಕ್ ಮಾಡ್ತಾ ಅವ್ರು ಮಾಡ್ತಾ ಇದ್ದಿದ್ದು ಪೋಸಸ್ ಅಲ್ಲ, ಪಕ್ಕದಲ್ಲಿ ಇದ್ದಿದ್ದು ಆಂಟಿ ಹೇಳ್ಕೊಡ್ತಾ ಇದ್ದಿದ್ದು ಪೋಸಸ್ ಅಂತೂ ನೆಕ್ಸ್ಟ್ ಲೆವೆಲ್. ಅಷ್ಟು ಚೆನ್ನಾಗೆ ಒಂದು ಒಳ್ಳೆ ಬಾಂಡಿಂಗಲ್ಲಿ ಅವ್ರ ಪಿಕ್ಚರ್ಸ್ ತೊಗೋಬೇಕಾದ್ರೆ ನೋಡೋಕ್ಕೆ ಅಷ್ಟು ಖುಷಿ ಆಗ್ತಾಯಿತ್ತು. ಆ್ಯಂಡ್ ನಾವು ಅಲ್ಲಿ ಒಂದು ಒಳ್ಳೊಳ್ಳೆ ಪಿಕ್ಚರ್ಸು, ಫೋಟೋಸ್, ವೀಡಿಯೋಸ್ ಎಲ್ಲ ತೊಗೊಂಡು ಬೊಟನಿಕಲ್ ಗಾರ್ಡನ್ ಒಂದು ರೌಂಡ್ ಹೋಗಿ ಅಲ್ಲಿಂದ ಹೊರಟ್ವಿ. ಬಿಕಾಸ್ ಇಟ್ ಇಸ್ ನಾಟ್ ದೇರ್ ಮಚ್, ಅಲ್ಲೇನು ನೋಡೋಕ್ಕೆ ಇಲ್ಲ ಅಂತ ಅನ್ನಿಸ್ತು ನಮಗೆ. ಆ್ಯಂಡ್ ದಿಸ್ ಇಸ್ ವಾಟ್ ಐ ಮೆಂಟ್. ಅಲ್ಲಿ ಮಿನಿ ಕಬ್ಬನ್ ಪಾರ್ಕ್ ಆನ್ ವೀಕೆಂಡ್ಸಲ್ಲಿ ಹೆಂಗಿರುತ್ತೆ ಹಂಗಿತ್ತು ಅಂತ. ಬಿಕಾಸ್ ಅಲ್ಲಿ ಎಷ್ಟೊಂದು ಜನ ಕುತ್ಕೊಂಡು ಆರಾಮ್ಸೆ ಚಿಲ್ ಮಾಡ್ತಾಯಿದ್ರು, ಮಾತಾಡ್ತಾಯಿದ್ರು. ಆ್ಯಂಡ್ ಇಟ್ ಲುಕ್ಡ್ ಎಕ್ಸಾಕ್ಟ್ಲಿ ಲೈಕ್ ಕಬ್ಬನ್ ಪಾರ್ಕ್. ನನಗೆ ನಿಮಗೂ ಹಾಗೆ ಅನ್ನಿಸ್ತಾ ಇಲ್ವಾ? ಆ್ಯಂಡ್ ಅಲ್ಲಿಂದ ಆಚೆ ಬರ್ತಾ ಇದ್ದಂಗೆ ಅಲ್ಲೇ ಊಟಿ ಮಾರ್ಕೆಟ್ ಇದ್ದಿದ್ದು, ಮೇನ್ ಮಾರ್ಕೆಟ್. ಆ್ಯಂಡ್ ಇದೆಲ್ಲ ಫ್ಲವರ್ಸ್. ನಾನು ಗೊತ್ತಿರೋದು ಹೇಳ್ತೀನಿ ನೋಡು. ಇದು ಮ್ಯಾಂಗೋ ಸ್ಟೀಮ್, ಇದು ಪ್ಲಮ್, ಇದು ಆ್ಯಪಲ್, ಇದು ಡ್ರ್ಯಾಗನ್ ಫ್ರೂಟ್, ಅದು ಅವಕ್ಯಾಡೋ, ಇದು ಡೇಟ್ಸು, ಅದು ರಾಂಬೂಟಾನ್, ಅದೇ 2 ಥರ ಡ್ರೇಟ್ಸು. ಇದು ಆಂಟಿ ಹಾಯ್ ಪಣ್ಣಂಗ. ಆಂಟಿ ಹಾಯ್ ಪಣ್ಣಂಗ. ಆಂಟಿ ಹಾಯ್ ಪಣ್ಣಂಗ. ಹಾಯ್ ಪಣ್ಣಂಗ. ಶಾಪಿಂಗ್ ಸ್ಟ್ರೀಟ್ ಅನ್ಸುತ್ತೆ. ಎಷ್ಟು ಜನ ಇದ್ದಾರೆ ನೋಡಿ. ನಾವು ರೂಮಿಗೆ ಬಂದು ರೀಚ್ ಆದ್ವಿ. ಆ್ಯಂಡ್ ದಿಸ್ ಇಸ್ ಅವರ್ ಲಾಸ್ಟ್ ಕಾಫಿ ಇನ್ ದಿಸ್ ರೂಮ್. ಚೆನ್ನಾಗಿತ್ತು ಒಂಥರ ಇಲ್ಲಿ ಕುತ್ಕೊಂಡು ಕಾಫಿ ಕುಡಿಯೋದು. ಚಳಿ ಗಡಗಡ ಅನ್ನಿಸ್ತಿರುತ್ತೆ. ಬಟ್ ಸ್ಟಿಲ್ ವಿ ಸ್ಯಾಟ್ ಹಿಯರ್. ನೆನ್ನೆನೂ ಕುತ್ಕೊಂಡು ಇವತ್ತು ಕುತ್ಕೊಂಡ್ವಿ. ಚಿನ್ನಮ್ಮ 2 ಡೇಸ್ ಹೆಂಗಿತ್ತು ಊಟಿ ಕುನ್ನೂರು? ನಿಜ, ಎಷ್ಟೊಂದು ಪ್ಲೇಸಸ್ಗೆ ನಾವು ಟ್ರಾವೆಲ್ ಮಾಡ್ತೀವಿ ಗೈಸ್. ಬಟ್ ಈ ಒಂದು ಪ್ಲೇಸ್ ಮನೆಗೆ ಹೋಗೋಕ್ಕೆ ಮನಸ್ಸಿಲ್ಲ. ಮನೆಯವ್ರನ್ನೆಲ್ಲ ಇಲ್ಲಿ ಕರ್ಸ್ಕೊಂಬಿಟ್ಟು ಒಂದು ಮನೆ ಮಾಡ್ಕೊಂಡು ಇದ್ಬಿಡೋಣ ಅನ್ನೋಷ್ಟು ಚೆನ್ನಾಗೈತೆ. ಇಷ್ಟು ಗ್ರೀನರಿ ನಮ್ಮ ಬೆಂಗಳೂರಲ್ಲಿ 1 ತಿಂಗಳು ನೋಡಿದ್ರು ಇಷ್ಟು ಗ್ರೀನರಿ ಸಿಕ್ಕಿದೆ. ನನಗೆ ಕ್ಯಾಮ್ರಾ ಇಟ್ಕೊಳಕ್ಕಾಗ್ತಲ್ಲ, ಕೈಯೆಲ್ಲ ಶಿವರ್ ಆಗ್ತೈತಿ. ಥಿಂಕ್ ಸೋನು ವಾಯ್ಸ್ ಸೊ ನನಗೆ ಊಟಿಲಿರೋ ಲ್ಯಾಂಡ್ಸ್ಕೇಪ್ಗಿಂತ ಕುನ್ನೂರಲ್ಲಿರೋ ಲ್ಯಾಂಡ್ಸ್ಕೇಪ್ ಇವತ್ತು ಮೆಸ್ಮರೈಸಿಂಗ್ ಆಗಿತ್ತು. ನಾವು ಎವ್ರಿ ಕಟ್ ಆ್ಯಂಡ್ ಟರ್ನ್ ತೊಗೊಂಡಾಗ್ಲೂ ಅಷ್ಟು ಬ್ಯೂಟಿಫುಲ್ ಆಗಿರೋ ಟೀ ಪ್ಲಾಂಟೇಶನ್ ಸಕ್ಕತ್ತಾಗಿತ್ತು ಅಲ್ವಾ? ತುಂಬ ಹಿಮ, ಮೋಡ. ಆ್ಯಂಡ್ ನಿನ್ನೆ ನಾವು ಇದಕ್ಕೆ ಹೋಗಿದ್ವಿ, ದೊಡ್ಡ ಬೆಟ್ಟ ಪೀಕ್ಗೆ. ಅಲ್ಲಿ ಇದ್ದಿದ್ದು ಮಂಜೆ ಒಂಥರ, ಇಲ್ಲಿದ್ದಿದ್ದು ಮಂಜು ಅಷ್ಟೊಂದು ಚಳಿ ಕೊಡಲಿಲ್ಲ. ಅಂದರೆ ಮುಖಕ್ಕೆ ಬೀಳುವಾಗ ಆಹಾ ಎಷ್ಟು ಚೆನ್ನಾಗಿದೆ ಅನ್ನಿಸ್ತಾ ಇತ್ತು.
ಆಲ್ಸೋ ಕಂಪೇರಿಟಿವ್ಲಿ ಕುನ್ನೂರು ಒಂದು ಸ್ವಲ್ಪ ಬಿಸಿಲಿತ್ತು. ಬಿಸಿಲಿತ್ತು, ಚಳಿ ಕಮ್ಮಿ ಇತ್ತು, ಮಧ್ಯದಲ್ಲಿ ನಮ್ಗೆ ಶಕೆನೂ ಆಗ್ತಾಯಿತ್ತು. ಬಟ್ ಊಟಿ ಸಿಕ್ಕಾಪಟ್ಟೆ ಚಳಿ. ಅಪ್ಪ ಇದು ಚಿಂಗ್ಸೋನು ಹೆಂಗೆ ಹಿಡಿತಾಗ ಅಲ್ಲಡಿ ಹಿಂಗೆ ಮೈ ಗಡಗಡ ಅಂತ ಅವಳು. ಒನ್ ಲಾಸ್ಟ್ ಕಾಫಿ ವಿತ್ ದ ವ್ಯೂ. ಚಿಯರ್ಸ್ ಮಾಡಿ ಗೈಸ್, ಚಿಯರ್ಸ್. ಅದಕ್ಕೆ ನಾವು ಇಲ್ಲಿ ಕುತ್ಕೊಂಡು ಕಾಫಿ ಕುಡಿಯೋಣ ಅಂತ ನಾವು ಆಚೆ ಕುಡಿಲಿಲ್ಲ, ಇಲ್ಲೇ ಬಂದ್ವಿ. ಕಾಫಿ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ದವಾಕೊಂಡು ಮನ್ಕೋತೀವಿ. ಅದಾದಮೇಲೆ ಊಟ ಏನು ಮಾಡೋದು ನೋಡೋಣ. ಅದಾದಮೇಲೆ ನಾವು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಕೋಬೇಕು. ಬಿಕಾಸ್ ನಾಳೆ ಬೆಳಗ್ಗೆ ನಾವು ಬೇಗ ಹೊರಡ್ತೀವಿ. ಯಾಕಂದರೆ ನಾಳೆ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗಬೇಕು. ಇನ್ನೂ ಸೂವಿನಿಯರ್ಸ್ ಏನೂ ತೊಗೊಂಡಿಲ್ಲ ಮನೆಗೆ. ಎಲ್ಲರಿಗೂ ಏನೇನು ತೊಗೋಬೇಕು ಅದೆಲ್ಲ ತೊಗೋಬೇಕು. ಸೊ ಬೆಳಗ್ಗೆ ಎದ್ದು ಬೆಂಚ್ ಮಾರ್ಕ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿಂದ ಪೈನ್ ಫಾರೆಸ್ಟ್ಗೆ ಹೋಗಿ ಅಲ್ಲಿಂದ ನಾಳೆ ನಾವು ಸಫಾರಿಗೆ ಹೋಗ್ತೀವಿ. ಫಿಂಗರ್ ಕ್ರಾಸ್ಡ್ ಈ ಸಲ ನಾವು ಸಫಾರಿಗೆ ಹೋಗ್ತೀವಿ. ವಯನಾಡಲ್ಲಿ ಹೋಗೋಕ್ಕಾಗಿಲ್ಲ ನಾವು. ಬಂಡೀಪುರ ಹೋಗಿರೋದು ಅಷ್ಟೇ ನಾನು. ಅಲ್ಲಲ್ಲ, ಬನ್ನೇರುಘಟ್ಟ ಹೋಗಿರೋದು ನಾನು, ಬೇರೆ ಯಾವ ಸಫಾರಿನೂ ಹೋಗಿಲ್ಲ. ಸೊ ಹೋಪಿಂಗ್ ದಟ್ ನಾಳೆ ನಾವು ಎಲಿಫೆಂಟ್ ವಿಸ್ಪರಲ್ಲಿ ಬಂದಂಥ ರಘು ಆ್ಯಂಡ್ ಅಮ್ಮುನ ಮೀಟ್ ಮಾಡ್ತೀವಿ ಅಂತ. ಫಿಂಗರ್ ಕ್ರಾಸ್ಡ್. ಆ್ಯಂಡ್ ಇವತ್ತು ನಾವು ಒಳ್ಳೊಳ್ಳೆ ರೀಲ್ ಶೂಟ್ ಮಾಡಿದ್ವಿ. ನಮ್ಮ ಸೋನು ವೇಷಭೂಷಣ ಎಲ್ಲ ಹಾಕೊಂಡು ಫೋಟೋ ತರಿಸ್ಕೊಂಡು ಹೆಂಗಿತ್ತದು? ನನಗಂತೂ ತುಂಬ ಆಸೆ ಇತ್ತು. ಊಟಿಗೆ ಹೋದಾಗ ನಾನು ಅದನ್ನು ತಗ್ಸ್ಕೊಳ್ಳೇಬೇಕು ಅಂತ, ಅದನ್ನ ಫೋಟೋಸ್ ಎಲ್ಲ ತಗೋಬೇಕು ಅಂತೆಲ್ಲ ಹೊಡಿಕೊಂಡಿದ್ದೆ. ಅದನ್ನ ನಾಳೆ ಪೋಸ್ಟ್ ಮಾಡ್ತೀನಿ. ಅವಳೇನು ಮಿನಿಟ್ ಹಿಂಗೆ ಒಂದೊಂದು ಪ್ಲೇಸ್ಗೆ ಹೋಗಿ ಪಟ್ ಅಂತ ಶೂಟ್ ಮಾಡ್ತಾರೆ. ಬೆಳಗ್ಗೆ 6:30 ಎದ್ದು ಕೂತ್ಕೊಂಡು ಪೋಸ್ಟ್ ಮಾಡ್ತಾಳೆ ಇನ್ಸ್ಟಾಗ್ರಾಮ್. ಇವಳು ಎಂಥ ಸೈಕೋಪಾತ್ ಅಂತ ನನಗೆ ಗೊತ್ತಿಲ್ಲ. ಇವಳು ಲಾಗ್ ಮಾಡ್ಬೋದು, ನಾನು ಪೋಸ್ಟ್ ಮಾಡೋದು ಕಷ್ಟ. ಅಟ್ಲೀಸ್ಟ್ ಏನು ಗೊತ್ತಾ, ನಿಮ್ಮಾನ್ಸ್ ಕೆ ನಾಟ್ ಸಾಲ್ವ್ ದಿಸ್ ಪ್ರಾಬ್ಲಮ್. ನಿಮ್ಮಾನ್ಸ್ ಕೆ ನಾಟ್. ಯಾವುದಾದ್ರೂ ಹೊಸ ನಾನು ಚಿನ್ನು ಬ್ಲಿಂಕ್ ಮೂವಿ ನೋಡಿದ್ರಿ. ನಿಮಗೇನಾದರೂ ಬ್ಲಿಂಕ್ ಮೂವಿ ನೀವು ನೋಡಿದರೆ ನಿಮಗೆ ರೆಫರೆನ್ಸ್ ಗೊತ್ತಾಗುತ್ತೆ. ಅರಿವು ಒಬ್ಬನ ಕೈಲೇ ಇವನ್ನ ಸರಿ ಮಾಡೋದು. ಚಿನ್ನು ಅರಿವು ಒಬ್ಬನ ಕೈಲೇ ಇವನ್ನ ಸಾಲ್ವ್ ಮಾಡುವಂಥ ತಾಕತ್ತಿರೋದು. ಸೊ ಎಲ್ಲಾದ್ರೂ ಇದ್ರೆ ಅರಿವು ಯಾವ ಥರ ನಾನು ಅದೇನೆ ನಿನ್ನಂಥ ಸೈಕೋಪಾತ್ ನನ್ನ ಲೈಫಲ್ಲಿ ನೋಡಿ. ಅರಿವು ನೀನು ಎಲ್ಲೇ ಇದ್ರೂ ಟೆಲಿಪೋರ್ಟ್ ಆಗಿ ಟೈಮ್ ಮಿಷಿನಲ್ಲಿ ದಯವಿಟ್ಟು ಇಲ್ಲಿ ಬಂದು ಹುಡುಗಿ ಮೆಂಟಲ್ ಹೆಲ್ತ್ನ ಸ್ವಲ್ಪ ಫಿಕ್ಸ್ ಮಾಡೋದು. ಇದಾದಮೇಲೆ ಕಾಫಿ ಕುಡಿದ್ಬಿಟ್ಟು ನಾವು ಹೋಗಿ ಅಲೆಪಾಯುದೆ ಮೂವಿ ನೋಡಿದ್ವಿ. ಆ್ಯಂಡ್ ಎಷ್ಟೊಂದು ದಿನ ಆದಮೇಲೆ ಅದನ್ನು ನೋಡಿದ್ಮೇಲೆ ತುಂಬಾ ಖುಷಿ ಆಯಿತು ನನಗೆ. ಆ್ಯಂಡ್ ಊಟಕ್ಕೆ ಅಂತ ಎಮ್ಮಿ ರೆಸ್ಟೋರೆಂಟ್ಗೆ ಹೋದ್ವಿ. ಹೋಗ್ಬಿಟ್ಟು ಹಾಗೆ ಐಸ್ ಕ್ರೀಮ್ ತಿನ್ಕೊಂಡು 2 ದಿನದಿಂದ ಇಲ್ಲಿದ್ವಿ ನಾವು. ನೈಟ್ ವಾಕಿಗೆ ಯಾಕೆ ಹೋಗಿಲ್ಲ ಹಿಂದಿನ ದಿನ ಅಂತ ಅನ್ನಿಸ್ತು. ಆ್ಯಂಡ್ ಇವತ್ತು ಹೋಗಿ ತುಂಬಾ ಖುಷಿ ಆಯಿತು. ನಾನು ಚಿನ್ನು ಅಂತೂ ರ್ಯಾಂಡಮ್ ಸಾಂಗ್ಸ್ ಹಾಡಿಕೊಂಡು ರೋಡ್ನಲ್ಲಿ ಹೋಗ್ತಾಯಿದ್ವಿ. ಅದನ್ನು ಮ್ಯೂಸಿಕ್ ಆನ್ ಮಾಡಿದ್ರೆ ಅಂದರೆ ವಾಲ್ಯೂಮ್ ಕೊಟ್ಟರೆ ನಿಮ್ಮ ಕಿವಿಗಳಿಗೆ ಪಾಪ ಅವ್ರು ನೋವಾಗುತ್ತೆ. ಅದಕ್ಕೆ ನಾವು ವಾಲ್ಯೂಮ್ ಕೊಟ್ಟಿಲ್ಲ. ಬಟ್ ದೆನ್ ವಿ ಹ್ಯಾಡ್ ಸಚ್ ಅ ನೈಸ್ ಟೈಮ್ ಅಂದ್ಕೊಳ್ಳಿ. ಈ ರೋಡ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಿದ್ದು ವಾಸ್ ಸಚ್ ಅ ಪ್ಲೆಸೆಂಟ್ ವಾಕ್ ಆಲ್ ಟುಗೆದರ್. ಅದಾದಮೇಲೆ ನಾವು ತಿಂದ್ಬಿಟ್ಟು ಐಸ್ ಕ್ರೀಮ್ ತಿಂದ್ಬಿಟ್ಟು ಹಾಗೆ ವಾಕ್ ಮಾಡಿಕೊಂಡು ವಾಪಸ್ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅಮೃತಧಾರೆ ಫಿಲಮ್ ನೋಡಿಬಿಟ್ಟು ಮಲ್ಕೊಂಡ್ವಿ. ಅಷ್ಟೇ ಇವತ್ತಿಗೆ ಮಾಡಿದ್ದು. ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಇಲ್ಲಿ ತನಕ ಬಂದಮೇಲೆ ನಿಮ್ಮನ್ನ ಟೀ ಫ್ಯಾಕ್ಟ್ರಿ ಹಾಗೆ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗದೆ ಇರ್ತೀನಿ. ಅಲ್ಲಿಗೂ ಹೋಗೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ಹೋಗ್ತಾ ಏನು ಮಾಡ್ಬೇಕು ಹೇಳಿ? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಅನ್ನಿಸ್ತು ವ್ಲಾಗ್ ಅನ್ನೋದನ್ನ ಹೇಳಿ. ಬಾಯ್. ಸಾಂಗ್ನೇ ಕುಡ್ಸಿದ್ಯಾ? ನೀ ಅಮೃತಧಾರೆ